ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ. ಸಾರಿಗೆ ನೌಕರರ ಪರಿಷ್ಕೃತ ವೇತನ ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದ್ದು ಅಧಿಕೃತ ಪತ್ರ ಬಿಡುಗಡೆಯಾಗಿದೆ. ಹೌದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ಸುಮಾರು 1,20,000 ನೌಕರರು ದಶಕಗಳಿಂದ ವೇತನ ಹೆಚ್ಚಳದ ವೇಳೆ ಅನುಭವಿಸುತ್ತಿದ್ದ ಗೊಂದಲಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ವೇತನ ಪರಿಷ್ಕರಣೆ, ಮೂಲ ವೇತನ ಹೆಚ್ಚಳ ಹಾಗೂ ಹಿಂಬಾಕಿ ನೀಡಿಕೆಯಲ್ಲಿ ಆಗುತ್ತಿದ್ದ ತಾರತಮ್ಯ ಮತ್ತು ಮಾಹಿತಿ ಕೊರತೆ ಬಗ್ಗೆ ಈಗ ಅಧಿಕೃತ ಪತ್ರ ಬಿಡುಗಡೆಯಾಗಿದೆ. 4 ಸಾರಿಗೆ ಸಂಸ್ಥೆಗಳ ಆಡಳಿತ ಮಂಡಳಿಯು ಈಗ ಪ್ರತಿಯೊಬ್ಬ ನೌಕರನಿಗೂ ವೇತನ ಹೆಚ್ಚಳದ ಸಂಪೂರ್ಣ ಪಾರದರ್ಶಕ ವಿವರಗಳನ್ನು ಒಳಗೊಂಡ ಅಧಿಕೃತ ಪರಿಷ್ಕೃತ ವೇತನ ಪತ್ರ ಅಂದರೆ ಸ್ಯಾಲರಿ ಶೀಟ್ ವಿತರಿಸಿದೆ. ಈ ಮೂಲಕ ಹಲವಾರು ದಶಕಗಳಿಂದ ವೇತನ ಹೆಚ್ಚಳದ ವೇಳೆ ನೌಕರರಿಗೆ ಆಗುತ್ತಿದ್ದ ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಕಳೆದ ಮೇ ತಿಂಗಳ 4 ತಿಂಗಳುಗಳ ಸಂಸ್ಥೆಯ ನೌಕರರಿಗೆ 2020ರಲ್ಲಿ ಹೆಚ್ಚಳವಾಗಿದ್ದ ಶೇಕಡ 15ರಷ್ಟು ವೇತನ ಹೆಚ್ಚಳ ಹಿಂಬಾಕಿ 12 ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಲಾಗಿತ್ತು. ಆದರೆ ಆ ವೇಳೆ ಯಾವ ಆಧಾರದ ಮೇಲೆ ಯಾವ ತಿಂಗಳಿಂದ ಎಷ್ಟೆಷ್ಟು ಶೇಕಡವಾರು ಅನ್ವಯಿಸಿ ಹಿಂಬಾಕಿ ಲೆಕ್ಕಾಚಾರ ಮಾಡಲಾಗಿದೆ ಎಂಬ ಬಗ್ಗೆ ಅಧಿಕಾರಿ ನೌಕರರಲ್ಲಿ ಯಾವುದೇ ಸ್ಪಷ್ಟ ದಾಖಲೆ ನೀಡದೆ ನೌಕರರಲ್ಲಿ ಗೊಂದಲ ಉಂಟು ಮಾಡಿದ್ದರು. ಈಗ ಸಾರಿಗೆಯ 4 ನಿಗಮಗಳ ಆಡಳಿತ ಮಂಡಳಿ ಪ್ರತಿಯೊಬ್ಬ ನೌಕರನ ಕೈಗೂ ಸಂಪೂರ್ಣ ವೇತನ ಪರಿಷ್ಕರಣೆಯ ಪಟ್ಟಿಯನ್ನು ನೀಡುತ್ತಿದೆ. ಇದರ ವಿವರ ಹೀಗಿದೆ. ಯಾವ ವರ್ಷ ಹಾಗೂ ಯಾವ ತಿಂಗಳಿಂದ ಪರಿಷ್ಕೃತ ವೇತನ ಅನ್ವಯವಾಗುತ್ತದೆಂಬ ಸ್ಪಷ್ಟ ಮಾಹಿತಿ ಇಲ್ಲಿದೆ. 2025ರ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಶೇಕಡ 12.5ರಷ್ಟು ಮೂಲ ವೇತನ ಪರಿಷ್ಕರಣೆ ಆಗಿರುವ ಸ್ಪಷ್ಟ ಲೆಕ್ಕಾಚಾರ, ವಾರ್ಷಿಕ ವೇತನ ಬಡ್ತಿ ಸೇರಿ ಒಟ್ಟು ಎಷ್ಟು ಸಾವಿರ ರೂಪಾಯಿ ಸ್ಯಾಲರಿ ಹೈಕ್ ಆಗಿದೆ ಎಂಬುದರ ಸಂಪೂರ್ಣ ಮಾಹಿತಿ ಕೂಡ ಈ ಪತ್ರದಲ್ಲಿ ಬಿಡುಗಡೆಯಾಗಿದೆ. ಇಲ್ಲಿಯವರೆಗೆ ತಮ್ಮ ಮೂಲ ವೇತನ ಎಷ್ಟು ಹೆಚ್ಚಾಗಿದೆ, ಅರಿಯರ್ಸ್ ಸರಿಯಾಗಿ ಬಂದಿದೆಯೋ ಇಲ್ಲವೋ ಎಂದು ತಿಳಿಯದೆ ಅಧಿಕಾರಿಗಳನ್ನು ಕೇಳಲೇ ಆಗದೆ ತತ್ತರಿಸಿದ 1,20,000 ನೌಕರರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಪ್ರತಿಯೊಬ್ಬ ನೌಕರನಿಗೂ ವೈಯಕ್ತಿಕವಾಗಿ ಪರಿಷ್ಕೃತ ವೇತನ ಶ್ರೇಣಿಯ ಸೀಟ್ ಸಿಗುತ್ತಿದ್ದು ಆಡಳಿತ ಮಂಡಳಿಯ ಪಾರದರ್ಶಕತೆಗೆ ನೌಕರರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರ ಪರಿಷ್ಕೃತ ವೇತನ ಹಾಗೂ ಹಿಂಬಾಕಿ ಗೊಂದಲಕ್ಕೆ ತೆರೆ ಬೀಳುವ ಉದ್ದೇಶದಿಂದ ಈ ಅಧಿಕೃತ ಪತ್ರ ಬಿಡುಗಡೆ ಮಾಡಲಾಗಿದ್ದು ನೌಕರರು ಇದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತಹ ಈ ತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.